ಲಸಿಕೆ ವಿತರಣೆ ಹೇಗೆ? ಲಸಿಕೆ ಫ್ರೀಯಾಗಿ ಕೊಡ್ತಾರಾ ಇಲ್ವಾ? ಲಸಿಕೆಗೆ ಎಷ್ಟು ರೇಟ್? ಹೀಗೆ ಹತ್ತಾರು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದ್ವು. ಇವತ್ತು ಎಲ್ಲದಕ್ಕೂ ಮೋದಿ ಹಸಿರು ನಿಶಾನೆ ತೋರಿಸಿ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲಸಿಕೆಯಲ್ಲೂ ಲಾಬಿ ಮಾಡೋರಿಗೂ ಮೋದಿ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಜನವರಿ 16 ಸಂಕ್ರಾಂತಿ ಮುಗಿದ ಮರುದಿನದಿಂದ ದೇಶವ್ಯಾಪಿ ಕೊರೋನಾ ಲಸಿಕೆ ಸಂಕ್ರಮಣ ಶುರುವಾಗ್ತಿದೆ. ಇವತ್ತು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಲಸಿಕೆ ವಿತರಣೆಗೆ ಮಾಡಿಕೊಂಡಿರೋ ಸಿದ್ಧತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಇದಾದ್ಮೇಲೆ ಮೋದಿ ಮಾತನಾಡ್ತಾ ಕೆಲವು ಪ್ರಮುಖ ಅಂಶಗಳನ್ನ ಪ್ರಸ್ತಾಪಿಸಿದ್ರ. ಎಲ್ಲಾ ರಾಜ್ಯಗಳಿಗೂ ಕೇಂದ್ರದಿಂದಲೇ ಲಸಿಕೆ ಪೂರೈಕೆ. ये हम सभी के लिए गौरव की बात है कि पहले चरण में इन 3 करोड़ लोगों को वैक्सीन देने के लिए जो खर्च होगा वो राज्य सरकारों को वहन नहीं करना है, भारत सरकार इसको वहन करेगी. ಭಾರತದ 2 ಲಸಿಕೆಗಳು ಜಗತ್ತಿನಲ್ಲೇ ಪರಿಣಾಮಕಾರಿ. जिन 2 वैक्सीन को इमरजेंसी यूज ऑथराइजेशन दिया गया है वो दोनों ही मेड इन इंडिया है. इतना ही नहीं, 4 और वैक्सीन प्रोग्रेस में है. तो हमें फ्यूचर का प्लान करने में वो भी एक बहुत बड़ी सुविधा रहेगी. इडीं विश्वಕ್ಕೆ ಲಸಿಕೆ ವಿತರಣೆ ಮಾದರಿಯಾಗುತ್ತೆ. देश के लगभग हर जिले में ड्राई रन्स भी पूरे हो चुके हैं. इतने बड़े देश में सभी जिलों में ड्राई रन्स हो जाना ये भी अपने आप में हमारी काफी बड़ी कैपेबिलिटी को दिखाता है. जो बूथ स्तर की रणनीति हम बनाते हैं उसी को हमें यहां भी प्रयोग में लाना है. साथियों, भारत जो करने वाला है उसे दुनिया के अनेक देश फिर फॉलो करेंगे. कॉर्पोरेट लॉबी ನಡೆಯುತ್ತೆ ಹುಷಾರ್. वैक्सीन से जुड़े अपप्रचार को कोई हवा न मिले. इप्स और बट्स से बात नहीं होनी चाहिए. देश और दुनिया के अनेक सारथी तत्व हमारे इस अभियान में रुकावट डालने की कोशिश कर सकते हैं. कॉर्पोरेट कंपटीशन भी इसमें आ सकती है. कंट्री का प्राइड के नाम से भी आ सकता है. बहुत सी चीजें हो सकती है. ऐसी हर कोशिश को देश के हर नागरिक तक सही जानकारी पहुंचाकर हमें नाकाम करना है. ರಾಜಕಾರಣಿಗಳು ಕೂಡ ಸರದಿಯಲ್ಲೇ ಬರಬೇಕು. हमारी कोशिश सबसे पहले उन लोगों तक कोरोना वैक्सीन पहुंचाने की है जो देशवासियों की स्वास्थ्य सुरक्षा में दिन जुटे हुए हैं. जो हमारे हेल्थ वर्कर्स हैं, पहले उनको टीका लगाया जाएगा. इसके साथ साथ हमारे जो सफाई कर्मचारी हैं, ऐसे साथियों को भी पहले चरणों में टीका लगाया जा रहा है. हम जो जनप्रतिनिधि हैं वो इस कैटेगरी में नहीं. ಹೀಗೆ ಪ್ರಧಾನಿ ಮೋದಿ ಕೊರೋನಾ ಲಸಿಕೆ ವಿತರಣೆ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ್ರು. ಪ್ರಧಾನಿ ಕಚೇರಿ ಹಸಿರು ನಿಶಾನೆ ಕೊಡ್ತಿದ್ದಂತೆ ಎಲ್ಲಾ ರಾಜ್ಯಗಳಿಗೂ ಕೊರೋನಾ ಲಸಿಕೆ ರವಾನೆ ಆಗಲಿದೆ. ಹಾಗಾದ್ರೆ ಲಸಿಕೆ ವಿತರಣೆ ಹೇಗೆ, ಎಲ್ಲಿ, ಎಷ್ಟು ಡೋಸ್, ಫ್ರೀಯಾಗಿ ಕೊಡ್ತಾರಾ ಇಲ್ವಾ, ಎಷ್ಟು ರೇಟ್ ಅನ್ನೋ ಹತ್ತಾರು ಪ್ರಶ್ನೆಗಳು ಮೂಡೋದು ಸಹಜ. ಅದಕ್ಕೆ ಉತ್ತರ ಇಲ್ಲಿದೆ. 1 ಡೋಸ್ ಲಸಿಕೆಗೆ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. 200 ರೂಪಾಯಿ ಜೊತೆಗೆ 10 ರೂಪಾಯಿ ಜಿಎಸ್ಟಿ ಮತ್ತು ಸಾಗಾಟ ವೆಚ್ಚ, ಇತರೆ ತೆರಿಗೆ ಅಂತ 10 ರೂಪಾಯಿ ನಿಗದಿಯಾಗಿದೆ. ಅಂದ್ರೆ ಪ್ರತಿ 1 ಡೋಸ್ ಲಸಿಕೆಗೆ ಒಟ್ಟು ಖರ್ಚಾಗೋದು 220 ರೂಪಾಯಿ. ಅಂದಾಜು 65,000 ಕೋಟಿ ಹಣ ವೆಚ್ಚ ಆಗಲಿದ್ದು, ಪ್ರಧಾನಮಂತ್ರಿಗಳ ಪಿಎಂ ಕೇರ್ ಫಂಡ್ನಿಂದ ಲಸಿಕೆಗೆ ಹಣ ಬಿಡುಗಡೆ ಆಗಲಿದೆ. ಸೆರಮ್ ಸಂಸ್ಥೆ ಮತ್ತು ಭಾರತ್ ಬಯೋಟೆಕ್ಗೆ ಈ ಹಣ ತಲುಪಲಿದೆ. ಶುಕ್ರವಾರದಿಂದ ಲಸಿಕೆ ವಿತರಣೆ ಆಗಲಿದ್ದು, ಫ್ರಂಟ್ ಲೈನ್ ವಾರಿಯರ್ಸ್ಗಳಿಗೆ ಮೊದಲ ಹಂತದ ಲಸಿಕೆ ಸಂಪೂರ್ಣ ಉಚಿತವಾಗಿ ಸಿಗಲಿದೆ. ಮೊದಲ ಡೋಸ್ ಲಸಿಕೆ ಸಂಪೂರ್ಣ ಉಚಿತವಾಗಿ ಇರಲಿದ್ದು, SMS ಮೂಲಕ 2ನೇ ಡೋಸ್ ಲಸಿಕೆ ಮಾಹಿತಿಯನ್ನ ಕಳಿಸೋ ವ್ಯವಸ್ಥೆ ಆಗಿದೆ. ಇನ್ನು ಕೇಂದ್ರ ಸರ್ಕಾರ 2 ಕಂಪನಿಗಳಿಂದ ಲಸಿಕೆಯನ್ನ ಖರೀದಿ ಮಾಡ್ತಿದೆ. ಕೋಲೆಕ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿ ಮೂಲಕ ಲಸಿಕೆ ರವಾನೆ ಆಗಲಿದ್ದು, ವಿಮಾನ ನಿಲ್ದಾಣಗಳಲ್ಲಿ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಲಸಿಕೆ ಸ್ವೀಕರಿಸುತ್ತಾರೆ. ಜನವರಿ 16ರಿಂದ ಲಸಿಕೆ ವಿತರಣೆ ನಡೆಯಲಿದ್ದು, ಭಾರತ ಮತ್ತೆ ಇಡೀ ವಿಶ್ವಕ್ಕೆ ಮಾದರಿಯಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶುಕ್ರವಾರದಿಂದ ಲಸಿಕೆ ವಿತರಣೆಯಾಗತ್ತೆ ನಿಜ. ಹಾಗಿದ್ರೆ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಹಂಚಿಕೆಗೆ ಸರ್ಕಾರ ರೆಡಿ ಆಗಿದೆಯಾ? ಎಷ್ಟು ಜನರಿಗೆ ಲಸಿಕೆ ಕೊಡ್ತಾರೆ? ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಲಸಿಕೆ ಹಾಕ್ತಾರೆ? ಆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಲಸಿಕೆ ವಿತರಣೆಗೆ ರಾಜ್ಯ ಸರ್ಕಾರ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಸೆರಮ್ ಸಂಸ್ಥೆಯಿಂದ ಲಸಿಕೆ ವಿತರಣೆಗೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಸೆರಮ್ ಕಂಪನಿಯಿಂದ ವಿಮಾನ ನಿಲ್ದಾಣಗಳಿಗೆ ಲಸಿಕೆ ಪೂರೈಸಲು ಸಾರಿಗೆ ವ್ಯವಸ್ಥೆಯನ್ನೂ ಮಾಡಿಕೊಳ್ತಿದೆ. ಕರ್ನಾಟಕದಲ್ಲೂ ಲಸಿಕೆಯನ್ನ ಸಂಗ್ರಹಿಸೋಕೆ ರಾಜ್ಯ ಸರ್ಕಾರ ಬೆಂಗಳೂರು, ಬೆಳಗಾವಿಯಲ್ಲಿ ಜಾಗ ನಿಗದಿ ಮಾಡಿದೆ.
ಈಗಾಗಲೇ ರಾಜ್ಯದಲ್ಲಿ 235 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. 2 ರೀತಿಯ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. ಒಂದು ಕೋವಿಕ್ಷನ್, ಇನ್ನೊಂದು ಕೋವಿಶೀಲ್ಡ್. ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗಳು ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ. ಈ ಒಂದು ಐತಿಹಾಸಿಕ ಒಂದು ತೀರ್ಮಾನ, ಈ ಒಂದು ಸಲಹೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಸರ್ಕಾರ ಹೇಗೆ ರೆಡಿಯಾಗಿದೆ ಅಂತ ನೋಡೋದಾದ್ರೆ, ಕರ್ನಾಟಕಕ್ಕೆ 13.9 ಲಕ್ಷ ಲಸಿಕೆ ಬರ್ತಿದೆ. 24 ಲಕ್ಷ ಲಸಿಕೆ ಸಿರಿಂಜ್ ಈಗಾಗಲೇ ಶೇಖರಣೆಯಾಗಿದೆ. ಒಟ್ಟು 6,30,524 ಜನರಿಗೆ ಮೊದಲ ಹಂತದ ಲಸಿಕೆ ಸಿಗಲಿದೆ. ಇದರಲ್ಲಿ 2,73,211 ಸರ್ಕಾರಿ ಆರೋಗ್ಯ ಕಾರ್ಯಕರ್ತರಿದ್ರೆ 3,57,313 ಖಾಸಗಿ ಆರೋಗ್ಯ ಕಾರ್ಯಕರ್ತರಿದ್ದಾರೆ. 9,807 ಸರ್ಕಾರಿ ಸಿಬ್ಬಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ರಾಜ್ಯದ 263 ಕೇಂದ್ರಗಳಲ್ಲಿ ಲಸಿಕೆ ವಿತರಣೆ ನಡೆಯಲಿದೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಈ 2 ಲಸಿಕೆಗಳನ್ನು ಇವತ್ತು ಸಂಪೂರ್ಣ ಉಚಿತವಾಗಿ ಕೇಂದ್ರ ಸರ್ಕಾರನೇ ಇದರ ದರವನ್ನು ಮತ್ತು ಇದರ ಒಟ್ಟು ಖರ್ಚನ್ನು ಭರಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಜನರು ಕೊರೋನಾ ಯೋಧರು. ನಮ್ಮಲ್ಲಿ ಈಗಾಗಲೇ ಹೇಳಿದ್ದೇವೆ, ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ಧ ಮಾಡಿದೆ. ಅದಕ್ಕೆ ಜೊತೆಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ ವಾಕ್-ಇನ್ ಫ್ರೀಜರನ್ನು ಇವತ್ತು ನಮಗೆ ಹೆಚ್ಚುವರಿಯಾಗಿ ಕೂಡ ನೀಡ್ತೇವೆ ಅಂತ ಕೂಡ ನಮಗೀಗಾಗಲೇ ತಿಳಿಸ್ಕೊಟ್ಟಿದೆ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನರಿಗೆ ಮೊದಲ ಹಂತದ ಲಸಿಕೆ ಸಿಗುತ್ತೆ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ 1,13,400 ವಾರಿಯರ್ಸ್ಗಳಿಗೆ ಲಸಿಕೆ ಸಿಗಲಿದೆ. ಧಾರವಾಡದಲ್ಲಿ 22,000 ವಾರಿಯರ್ಸ್ಗೆ ಲಸಿಕೆ ಸಿಕ್ಕಿದ್ರೆ, ದಾವಣಗೆರೆಯಲ್ಲಿ 18,447 ಜನರಿಗೆ ಲಸಿಕೆ ಸಿಗಲಿದೆ. ವಿಜಯಪುರದಲ್ಲಿ 15,318 ಜನ ಲಸಿಕೆ ಪಡೆಯಲು ನೋಂದಣಿ ಮಾಡಿಕೊಂಡಿದ್ದಾರೆ. ರಾಯಚೂರಿನಲ್ಲಿ 14,500, ಬಾಗಲಕೋಟೆಯಲ್ಲಿ 13,658 ಜನರಿಗೆ ಲಸಿಕೆ ಸಿಗಲಿದೆ. ಮಂಡ್ಯದಲ್ಲಿ 13,000 ಸಿಬ್ಬಂದಿಗಳಿಗೆ ಲಸಿಕೆ ಕೊಟ್ಟರೆ, ಕೊಡಗಿನಲ್ಲಿ 6,340 ಜನರಿಗೆ, ಯಾದಗಿರಿಯಲ್ಲಿ 5,000 ಕೊರೋನಾ ವಾರಿಯರ್ಸ್ಗಳಿಗೆ ಶುಕ್ರವಾರದಿಂದ ಹಂತ ಹಂತವಾಗಿ ಲಸಿಕೆ ನೀಡಲಾಗುತ್ತೆ. ಕೊರೋನಾ ಲಸಿಕೆ ಬಂತು ಅಂತ ಮೈ ಮರೆಯೋದು ಬೇಡ. ಯಾಕಂದ್ರೆ ಕೊರೋನಾ ಸೋಂಕಿತರಿಗೆ ಮೊದಲ ಹಂತದಲ್ಲಿ ಲಸಿಕೆ ಸಿಗೋದಿಲ್ಲ. ಹಾಗಾಗಿ ಎಚ್ಚರಿಕೆ ಅಗತ್ಯ. ಕ್ರಿಟಿಕಲ್ ಆಗಿ ಇವಾಗ ಸಫರ್ ಆಗ್ತಿರೋ ಪೇಷಂಟ್ಸ್ಗೆ ನಾವು ಈ ವ್ಯಾಕ್ಸಿನ್ ಕೊಡ್ತಿಲ್ಲ. ಯಾರು ಪಾಸಿಟಿವ್ ಬಂದು ರಿಕವರ್ ಆಗಿರ್ತಾರೆ, ಅಂದರೆ ಆಫ್ಟರ್ 10-20 ಡೇಸ್ ಆದಮೇಲೆ ಬೆಸ್ಟು, ಅಂಥವ್ರಿಗೆ ನಾವು ಕೊಡ್ಬೋದು. ಇವಾಗ ಸಫರ್ ಆಗ್ತಿರೋರಿಗೆ ನಾವು ಕೊಡಲ್ಲ. ಒಂದು ಬಿಕಾಸ್ ಅವ್ರಾಗಲೇ ಡಿಸೀಸ್ ಸಫರ್ ಆಗ್ತಾ ಇರ್ತಾರೆ. ಒಂದು ಚಾನ್ಸ್ ಆಫ್ ಅವರು ವ್ಯಾಕ್ಸಿನ್ ಬಂದರೆ ಅಲ್ಲಿ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಇವಾಗ ಅವ್ರ ಇನ್ಫೆಕ್ಷನ್ ಸಿಕ್ಕಿರೋ ಕಂಡೀಷನಲ್ಲಿ ನಾವು ಯಾವುದೇ ವ್ಯಾಕ್ಸಿನ್ ಕೊಡುವಂಥದ್ದಿಲ್ಲ. ಅವರು ರಿಕವರ್ ಆದಮೇಲೆ ನಾವು ಕೊಡ್ಬೋದು. ಕೊರೋನಾ ಲಸಿಕೆಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿತರಣೆ ಮಾಡ್ತಿರೋ ದೇಶ ಅಂದ್ರೆ ಅದು ಭಾರತ ಮಾತ್ರ. ಹೀಗಾಗಿ ಎಲ್ಲರೂ ಕೈ ಜೋಡಿಸೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಡಿಯೂರಪ್ಪ ಹಠಕ್ಕೆ ಬಿದ್ದು ಕೊನೆಗೂ ಗೆದ್ದಿದ್ದಾರೆ. ಸಂಕ್ರಾಂತಿಗೂ ಮೊದಲೇ ಸಂಪುಟ ಭರ್ತಿ ಮಾಡ್ತೀನಿ ಅಂದಿದ್ದ ಮಾತನ್ನ ಉಳಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾಯಕತ್ವ ಬದಲಾವಣೆ ಆಗತ್ತೆ ಅಂತಿದ್ದ ಸ್ವಪಕ್ಷೀಯರು ವಿಪಕ್ಷದವರಿಗೂ ಕೂಡ ಇವತ್ತು ತಿರುಗೇಟು ಕೊಟ್ಟರು. 101%. This is the last meeting. They are going to clear it as early as possible. ಸಂಪುಟ ವಿಸ್ತರಣೆ ಸಂಬಂಧ ಇನ್ಮೇಲೆ ದೆಹಲಿಗೆ ಬರುವುದಿಲ್ಲ. 100ಕ್ಕೆ 101% ಮತ್ತೆ ದೆಹಲಿಗೆ ಬರಲ್ಲ ಅಂತ ನಿನ್ನೆ ಯಡಿಯೂರಪ್ಪ ಖಾರವಾಗಿ ಪ್ರತಿಕ್ರಿಯೆ ನೀಡಿದರು. ದೆಹಲಿಯಲ್ಲಿ ಅಮಿತ್ ಶಾ, ಜೆಪಿ ನಡ್ಡಾ, ಅರುಣ್ ಸಿಂಗ್ರನ್ನ ಭೇಟಿ ಮಾಡಿ ಬೆಂಗಳೂರಿಗೆ ಬರ್ತಿದ್ದಂತೆ ಯಡಿಯೂರಪ್ಪಗೆ ದೆಹಲಿ ನಾಯಕರು ಆಯ್ತು, ಸಂಪುಟ ಆಯ್ಕೆ ಫೈನಲ್ ಮಾಡಿ ಅಂತಾನೂ ಫೋನ್ ಬಂತು. ಏರ್ಪೋರ್ಟ್ನಲ್ಲಿ ಕಾರಲ್ಲೇ ಕೂತು ಸಂಪುಟ ಸೇರುವವರ ಪಟ್ಟಿಗೆ ಫೈನಲ್ ಟಚ್ ಕೊಟ್ರು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಮುಹೂರ್ತ ನಿಗದಿ ಮಾಡಿದ್ದಾರೆ. ಜನವರಿ 13 ಅಥವಾ ಜನವರಿ 14ಕ್ಕೆ 7 ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ ಆಗಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನು ಕರೆಸ್ತೀವಿ ಅಂದ್ರು ಯಡಿಯೂರಪ್ಪ. 13 ಮಧ್ಯಾಹ್ನ ನಂತರ ಅದು 14 ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋದು ನಿಶ್ಚಯ ಆಗಿದೆ. ಅವ್ರ ಅನುಕೂಲವನ್ನು ನೋಡಿಕೊಂಡು ಇವತ್ತು ಕನ್ಫರ್ಮ್ ಮಾಡಿದ ಮೇಲೆ ಟೈಮ್ ಫಿಕ್ಸ್ ಮಾಡಿ ಮಾಡ್ತೇವೆ. 3ನೇ ತಾರೀಕು ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಇರೋಲ್ಲ, ಒಳ್ಳೆ ಟೈಮು ಅಂತ ಹೇಳ್ತಾರೆ. ಎಲ್ಲವನ್ನು ತಿಳ್ಕೊಂಡು 13 ಅಥವಾ 14 ಅಂತ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು. 13 ಮಧ್ಯಾಹ್ನ ಮೇಲೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. 4 ಗಂಟೆ ಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇಲ್ಲ ರೀಶಫಲ್ ಸರ್ 2 ದಿವಸ ಗೊತ್ತಾಗುತ್ತೆ ನಿಮಗೆ ತಕ್ಷಣ. ಸಂಪುಟ
ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ? ಔಟ್ ಆಗ್ತಾರಾ ಆ ಮೂವರು ಮಂತ್ರಿಗಳು? ಯಡಿಯೂರಪ್ಪನವರ ಪ್ರಕಾರ ಸಂಪುಟ ಪುನರ್ರಚನೆ ಆಗುತ್ತೆ ಅಂತಿದೆ ಬಿಜೆಪಿ ಮೂಲಗಳು. ಆದ್ರೆ ಡಿಸಿಎಂ ಲಕ್ಷ್ಮಣ್ ಸವದಿ ಮಾತ್ರ ಸಂಪುಟ ಪುನರ್ರಚನೆ ಮಾಡಲ್ಲ, ಬರೀ ವಿಸ್ತರಣೆ ಆಗುತ್ತೆ ಅಷ್ಟೇ. ಸಂಕ್ರಾಂತಿಗೆ ಎಲ್ಲವೂ ಒಳ್ಳೆಯದಾಗಲಿದೆ ಅಂದ್ರು. 7 ಸ್ಥಾನ ಖಾಲಿ ಇದ್ದಾವೆ, 7 ಸ್ಥಾನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುನರ್ರಚನೆ ಆಗಲಿ ವಿಸ್ತರಣೆ ಮಾಡ್ತಕ್ಕಂಥದ್ದು ಅವರಿಗೆ ಅದು ಅಧಿಕಾರ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆಗಳು ಮಾಡ್ಕೊಂಡು ಬಂದಿದ್ದಾರೆ. 13ನೇ ತಾರೀಕು ಸಾಯಂಕಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕೂಡಿ ಬಂದಿದೆ, ಸಂಕ್ರಾಂತಿಗೆ ಎಲ್ಲ ಒಳ್ಳೇದಾಗಿದೆ. ಸರ್ಕಾರದಲ್ಲಿ ಈಗ ಖಾಲಿ ಇರೋದು 7 ಸಚಿವ ಸ್ಥಾನ. 7ಕ್ಕೆ 7 ಸಚಿವ ಸ್ಥಾನವನ್ನ ಭರ್ತಿ ಮಾಡೋ ಸಾಧ್ಯತೆ ಕಡಿಮೆ. ಹಾಗಾದ್ರೆ ಸಂಪುಟ ವಿಸ್ತರಣೆ ಆದ್ರೆ ಯಾರ್ಯಾರು ಇನ್ ಆಗ್ತಾರೆ, ಸಂಪುಟ ಪುನರ್ರಚನೆ ಆದ್ರೆ ಯಾರ್ಯಾರು ಔಟ್ ಆಗ್ತಾರೆ ಅಂತ ನೋಡೋದಾದ್ರೆ, ಸಂಕ್ರಾಂತಿಗೆ ಸಂಭಾವ್ಯ ಸಚಿವರು ಎಂಟಿಬಿ ನಾಗರಾಜ್ ಎಂಎಲ್ಸಿ ವಲಸೆ ಬಂದವರು, ಆರ್ ಶಂಕರ್ ಎಂಎಲ್ಸಿ ವಲಸೆ ಬಂದವರು, ಸಿಪಿ ಯೋಗೇಶ್ವರ್ ಎಂಎಲ್ಸಿ ವಲಸೆ ಬಂದವರು, ಮುನಿರತ್ನ ಶಾಸಕ ವಲಸೆ ಬಂದವರು, ಉಮೇಶ್ ಕತ್ತಿ ಶಾಸಕ ಮೂಲ ಬಿಜೆಪಿ ಮುಖಂಡ, ಹಾಲಪ್ಪ ಆಚಾರ್ ಶಾಸಕ ಮೂಲ ಬಿಜೆಪಿ ಮುಖಂಡ, ಅರವಿಂದ್ ಬೆಲ್ಲದ್ ಶಾಸಕ ಲಿಂಗಾಯತ ಕೋಟ, ಪೂರ್ಣಿಮಾ ಶ್ರೀನಿವಾಸ್ ಶಾಸಕಿ ಮಹಿಳಾ ಕೋಟ. ಈ 8 ಜನರ ಲಿಸ್ಟ್ ಯಡಿಯೂರಪ್ಪನವರ ಕೈನಲ್ಲಿದೆ. ಇದರಲ್ಲಿ 7 ಜನ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಬಹುದು. ತಪ್ಪಿದ್ರೆ 6 ಜನರಂತೂ ಮಂತ್ರಿಗಳಾಗೋದು ಪಕ್ಕ. ಏನು ಸಂಪುಟ ಪುನರಚನೆ ಆದ್ರೆ 5 ಮಂತ್ರಿಗಳಲ್ಲಿ ಕೆಲವರನ್ನ ಕೈ ಬಿಡುವ ಸಾಧ್ಯತೆ ಇದೆ. ಔಟ್ ಆಗ್ತಾರಾ 5 ಸಚಿವರು? ಶಶಿಕಲಾ ಜೊಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಎಚ್ ನಾಗೇಶ್ ಅಬಕಾರಿ, ಪ್ರಭು ಚೌಹಾಣ್ ಪಶುಸಂಗೋಪನೆ, ಸಿಸಿ ಪಾಟೀಲ್ ಗಣಿ ಮತ್ತು ಭೂವಿಜ್ಞಾನ, ಕೋಟಾ ಶ್ರೀನಿವಾಸ್ ಪೂಜಾರಿ ಮುಜರಾಯಿ. ಈ 5ರಲ್ಲಿ ಯಾರ್ಯಾರ ಕುರ್ಚಿಗೆ ಕಂಟಕ ಇದೆ ಅನ್ನೋದು ನಿಗೂಢವಾಗಿದ್ದು ನಾಳೆ ಸಂಜೆ ವೇಳೆಗೆ ಉತ್ತರ ಸಿಗಲಿದೆ. ಇನ್ನು ಭಾವಿ ಮಂತ್ರಿಗಳಿಗೆ ಇನ್ನೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹಾಗೆ ಕುರ್ಚಿ ಕಳೆದುಕೊಳ್ಳುವವರಿಗೂ ಟೆನ್ಷನ್ ತಪ್ಪಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಂಪುಟ ವಿಸ್ತರಣೆ ಬಗ್ಗೆ ನನಗೆ ಯಾವುದೇ ಅಧಿಕೃತವಾದಂಥ ಮಾಹಿತಿ ಬಂದಿಲ್ಲ. ನಾನು ಊಹಾಪೋಹಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ಬಂದ ನಂತರ ನಾನು ಅಧಿಕೃತವಾಗಿ ನಿಮಗೆ ಕರೆದು ಮಾತಾಡ್ತೀನಿ. ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಬಹುಶಃ ನೀವು ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥ ವಿಷಯ ಅದು. ಏನು ಒಂದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಈ ಕ್ಷೇತ್ರದ ಶಾಸಕನಾಗಿ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ಅಷ್ಟೇ. ಅವಮಾನ ಬಂದರೆ ನಾನು ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತೀನಿ. ಬಂದಿರೋ ಹೇಳು, ನನಗಿನ್ನ ಮದುವೆ ಯಾವ ಫೋನ್ ಬಂದಿರೋ ಯಾರು ಹೇಳಿ. ನಶೀಬ್ದಲ್ಲಿದ್ದರೆ ಮಂತ್ರಿ ಆಗೋದು, ಆಗಿದ್ರೆ ಮನೇಲಿ ಇರ್ತೀವಿ, ಕೆಲಸ ಮಾಡ್ಕೊಂಡು ಕ್ಷೇತ್ರದಲ್ಲಿ ಅಗತ್ಯ. ನನಗೆ ಮಂತ್ರಿ ಸ್ಥಾನ ಕೊಡ್ತೇವೆ ಹೇಳಿದ್ರೆ ಕೊಡ್ತಾ ಇದ್ರೆ ನೀವು ಹೇಳ್ತಾ ಇದ್ದೀವಿ. ಕೊಟ್ಟರೆ ಕರೆದ್ರೆ ರಾಜ್ಯಪಾಲರು ಕರೆದ್ರೆ ಓಟ್ ಕೊಟ್ಟರೆ ಓಟ್ ತಗೊಂಡು ಮುದ್ರಿಸ್ತೀವಿ. ಇನ್ನು ಸಂಪುಟ ಸರ್ಕಸ್ ಮುಗಿದ ಮೇಲೆ ಯಡಿಯೂರಪ್ಪನವರ ನಾಯಕತ್ವ ಬದಲಾಗುತ್ತೆ ಅನ್ನೋ ಮಾತುಗಳು ಗಂಭೀರವಾಗಿ ಕೇಳಿ ಬರ್ತದೆ. ಆದ್ರೆ ಏನೂ ಆಗಲ್ಲ ಅಂತಾರೆ ಯಡಿಯೂರಪ್ಪ ಮತ್ತು ಅವರ ಆಪ್ತರು. ಸರ್, ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಡಿಯೂರಪ್ಪನವರ ಬದಲಾವಣೆ ಖಚಿತವಾಗಿದೆ, ಅವರೇ ಹೇಳ್ಬೇಕು ಯಾವತ್ತು ಅನ್ನುವಂಥದ್ದು. ನೀವು ಡಿಸೈಡ್ ಮಾಡಿ, ನೀವು ಅವ್ರು ಸೇರಿಬಿಟ್ಟು ಡಿಸೈಡ್ ಮಾಡಿ. ಪೂರ್ಣಾವಧಿಗೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ಮತ್ತು ನಮ್ಮ ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ. ಪೂರ್ಣಾವಧಿಗೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಜ್ಯದ ಅಧ್ಯಕ್ಷರೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿದರೆ, ನಮ್ಮ ಕರ್ನಾಟಕದ ಉಸ್ತುವಾರಿಗಳು ಅರುಣ್ ಸಿಂಗ್ ಬದಲಾವಣೆ ಇಲ್ಲ ಅಂತ ಹೇಳಿ ಮೇಲೆ ನೀನು ಯಾರಪ್ಪ ಬಿಜೆಪಿ ಬಗ್ಗೆ ಮಾತಾಡೋಕ್ಕೆ? ಸಿದ್ದರಾಮಯ್ಯನವರೇ, ನಿಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ ನೋಡ್ಕೊಳ್ರಿ. ಯಡಿಯೂರಪ್ಪನವರು ಬದಲಾವಣೆ ಇಲ್ಲ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಯಡಿಯೂರಪ್ಪನವರು ಈ ಅವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಆದ್ರೆ ಸಂಕ್ರಾಂತಿ ವೇಳೆಗೆ ಯಡಿಯೂರಪ್ಪನವರ ಸಂಪುಟ ಭರ್ತಿ ಆಗುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜನವರಿ 13ಕ್ಕೆ ಸಂಪುಟ ವಿಸ್ತರಣೆ ಆಗತ್ತೆ. ಅಮಾವಾಸ್ಯೆ ಮುಗಿದ ಮೇಲೆ ಪ್ರಮಾಣ ವಚನ ನಡೆಯುತ್ತೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರೇ ಬರ್ತಾರೆ. ಹೀಗಂತ ಸಿಎಂ ಪುತ್ರ ಹಾಗೂ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಸ್ಪಷ್ಟವಾಗಿ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. 13ನೇ ತಾರೀಕು ಪ್ರಮಾಣ ಮಂತ್ರಿಮಂಡಲದ ವಿಸ್ತರಣೆ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅರುಣ್ ಸಿಂಗ್ ಜಿಯವರು ಬಹುತೇಕ ಬರ್ತಾರೆ ಅಂಥೇಳಿ ಹೇಳಿದ್ದಾರೆ. ಅದು ಬಿಟ್ಟರೆ ನಾನು ದೆಹಲಿಗೆ ಹೋಗಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಕೆಲಸದ ಮೇಲೆ ಹೊರತು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಆಗಲಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಆಗಲಿ ಯಾವುದೇ ರೀತಿ ಮಾಹಿತಿಗಳು ಇಲ್ಲ.
ಸಂಪುಟ ಭರ್ತಿ ಆಗತ್ತೆ ನಿಜ, ವಲಸೆ ಶಾಸಕರು ಮಂತ್ರಿಗಳಾಗ್ತಾರೆ ನಿಜ. ಆದರೆ ಪ್ರಮಾಣ ವಚನಕ್ಕೂ ಮೊದಲೇ ಖಾತೆಗಾಗಿ ಖ್ಯಾತೆ ಶುರುವಾಗಿದೆ. ಇದಕ್ಕೆ ಸಾಕ್ಷಿ ಸಚಿವ ಅಶೋಕ್ ಅವರಿಗೆ ಬಂದ ಫೋನ್ ಕಾಲ್. ಮೂಲಗಳ ಪ್ರಕಾರ ಶಾಸಕ ಮುನಿರತ್ನ ಅವರೇ ಪವರ್ ಖಾತೆಗೆ ಬೇಡಿಕೆ ಇಟ್ಟಿದ್ದಾರಂತೆ. ಅಶೋಕ್ ಮಾತನ್ನ ನೀವು ಕೇಳಿಸ್ಕೊಳ್ಳಿ. ಪವರ್ ಕೇಳ್ತಾರಲ್ಲ, ಪವರ್ ಮಿನಿಸ್ಟರ್ ಬೇಕಂತ ಅಲ್ಲಿ ಮೈಸೂರು ಬಂದಿದ್ದ ನನಗೂ ಫೋನ್ ಮಾಡಿದ್ದ. ಅಣ್ಣ ಯಾರು ಹೇಳಿದ್ರು ನನಗೆ ನಿನ್ನ ವಾಯ್ಸಲ್ಲಿ ಬರಬೇಕು, ಫಸ್ಟ್ ನಿಮ್ಮ ಮನೆಗೆ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ಹಿಂಗೆ ಹೇಳಿತ್ತು. 3 ಜನದ್ದು ಕ್ಲಿಯರ್ ಇದೆ. ಅವನು ಹಂಗೆ ಆಡ್ತಾನಲ್ಲ, ಪರ್ಫಾರ್ಮೆನ್ಸು ನಮಗೆ ಒಂದು ಆದ್ರೆ ಸಾಕಲ್ಲ. ಅದೇ ಈಗ ಪ್ರಹ್ಲಾದ್ ಜೋಶಿ ಫೋನ್ ಮಾಡ್ತೀನಿ ಅಂತಂದ್ರು, ಮಾತಾಡಿ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ನಡೆಸ್ತಾ ಇರುವ ಹೋರಾಟ ಮತ್ತಷ್ಟು ತೀವ್ರವಾಗ್ತಿದೆ. 8 ಸಲ ಸಂಧಾನ ಸಭೆ ನಡೆಸಿದ್ರೂ ಬಗ್ಗದ ರೈತರು ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದು, ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿದೆ. ಕೃಷಿ ಕಾಯ್ದೆಯನ್ನ ನೀವೇ ತಡೆ ಹಿಡಿತೀರಾ ಇಲ್ಲ ನಾವೇ ಮಾಡಬೇಕಾ ಅಂತ ಕೇಂದ್ರಕ್ಕೆ ಚಾಟಿ ಬೀಸಿದೆ. ಬರೋಬ್ಬರಿ 47 ದಿನ ಇವತ್ತಿಗೆ. ದೆಹಲಿಯ ಗಡಿಯಲ್ಲಿ ರೈತರು ಪ್ರತಿಭಟನೆಗೆ ಕೂತು 47 ದಿನ ಆಯಿತು. ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ ಎಲ್ಲರನ್ನೂ ಬಿಟ್ಟು ಕೃಷಿ ಕಾಯ್ದೆ ರದ್ದು ಮಾಡಿ ಅಂತ ಹೋರಾಟ ಮಾಡ್ತಿದ್ದಾರೆ. ಪೊಲೀಸರಿಂದ ಲಾಠಿ ಏಟು ತಿಂದು ಪೊಲೀಸರಿಂದ ಬಂಧನಕ್ಕೊಳಗಾದ್ರು, ಹಸಿವಿನಿಂದ ಒದ್ದಾಡಿದ್ರು, ಅನಾರೋಗ್ಯದಿಂದ 40ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ರು. ಆದ್ರೂ ಕೇಂದ್ರ ಸರ್ಕಾರ ಕೃಷಿ ಮಸೂದೆಯನ್ನ ರದ್ದು ಮಾಡಲ್ಲ ಅಂತ ಪಟ್ಟು ಹಿಡಿದಿದೆ. ಇಷ್ಟು ದಿನ ತಾಳ್ಮೆಯಿಂದ ಇದ್ದ ಸುಪ್ರೀಂ ಕೋರ್ಟ್ ಇವತ್ತು ಕೇಂದ್ರಕ್ಕೆ ಸಖತ್ತಾಗಿ ಚಾಟಿ ಬೀಸಿದೆ. 3 ಕೃಷಿ ಕಾಯ್ದೆಗಳನ್ನು ರದ್ದು ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಯಾಕೆ ಪ್ರತಿಕ್ರಿಯೆ ನೀಡ್ತಿಲ್ಲ? ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ನೀವು ಎಂಥ ಸಂಧಾನ ನಡೆಸ್ತಿದ್ದೀರಿ? ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಏಕೆ ಪ್ರತಿಷ್ಠೆಯ ವಿಷಯವಾಗಿಸಿಕೊಂಡಿದೆ ಅಂತ ಅರ್ಥವಾಗ್ತಿಲ್ಲ. ರೈತರು ಮತ್ತು ಸರ್ಕಾರದ ನಡುವಿನ ಮಾತುಕತೆ ಪದೇ ಪದೇ ಯಾಕೆ ವಿಫಲವಾಗ್ತಿದೆ? ಪದೇ ಪದೇ ಯಾಕೆ ವಿಫಲವಾಗ್ತಿದೆ ಎಂಬುದನ್ನು ನಾವು ವರದಿಗಳಿಂದ ಅರ್ಥ ಮಾಡ್ಕೊಂಡಿದ್ದೀವಿ. ನಿಮಗೆ ಸರ್ಕಾರದ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಎಂಬುದಕ್ಕೆ ಪ್ರಾಧಾನ್ಯವಿಲ್ಲ. ಸುಪ್ರೀಂ ಕೋರ್ಟ್ ಏನು ಮಾಡಬೇಕೋ ಅದನ್ನ ಮಾಡುತ್ತದೆ. ಕೃಷಿ ಕಾನೂನು ಉತ್ತಮವಾಗಿದೆ ಅಂತ ಹೇಳುವ ಯಾವುದೇ ಅರ್ಜಿ ನಮ್ಮ ಮುಂದೆ ಬಂದಿಲ್ಲ. ಪ್ರತಿಭಟನೆಯಲ್ಲಿ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಭಾಗವಹಿಸುತ್ತಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಕೆಲವು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಳಿಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಧರಣಿ ಸ್ಥಳದಲ್ಲಿ ಹಲವು ರೈತರ ಆತ್ಮಹತ್ಯೆ, ಸಾವು ಸಂಭವಿಸುತ್ತಿದೆ. ದುರಂತ ಸಂಭವಿಸಿದರೆ ಎಲ್ಲರೂ ಹೊಣೆಯಾಗುತ್ತಾರೆ. ಇಲ್ಲಿ ಯಾವ ಮಾತುಕತೆಗಳು ನಡೆಯುತ್ತಿವೆಯೋ ನಮಗೆ ಗೊತ್ತಿಲ್ಲ. ನಮ್ಮ ಕೈಗಳು ರಕ್ತಸಿಕ್ತವಾಗಲು ನಾವು ಬಯಸುವುದಿಲ್ಲ. ನಿಮಗೆ ಜವಾಬ್ದಾರಿ ಇದ್ದರೆ ಕಾನೂನಿನ ಅನುಷ್ಠಾನವನ್ನ ತಡೆ ಹಿಡೀರಿ. ಕಾಯ್ದೆಗೆ ನೀವಾಗಿಯೇ ತಡೆ ನೀಡುತ್ತೀರಾ ಅಥವಾ ಆ ಕೆಲಸವನ್ನ ನಾವು ಮಾಡಬೇಕೆ ಅನ್ನೋದನ್ನ ನಿರ್ಧರಿಸಿ. ಕೃಷಿ ಕಾಯ್ದೆಯನ್ನ ನೀವಾಗಿಯೇ ತಡೆ ಹಿಡಿಯುತ್ತೀರೋ ಅಥವಾ ನಾವೇ ಆ ಕೆಲಸ ಮಾಡಬೇಕಾ? ಮುಂದಿನ ವಿಚಾರಣೆ ವೇಳೆಗೆ ದಾಖಲೆ ಸಮೇತ ಸೂಕ್ತ ಉತ್ತರ ನೀಡಿ. ಮುಖ್ಯ ನ್ಯಾಯಮೂರ್ತಿಗಳ ಪೀಠ, ಸರ್ವೋಚ್ಚ ನ್ಯಾಯಾಲಯ. ಹೀಗೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿ ಬೀಸಿದೆ. ಈಗ ಕೇಂದ್ರ ಸರ್ಕಾರ 9ನೇ ಸುತ್ತಿನ ಸಂಧಾನ ಸಭೆ ಕರೆದಿದೆ. 9ನೇ ಸಭೆಯು ವಿಫಲವಾದರೆ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಡೋದು ಶತಸಿದ್ಧ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕ್ ಅವರ ಕಾರು ಅಪಘಾತಗೊಂಡಿದ್ದು ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಸಚಿವರ ಪತ್ನಿ ಸಾವನ್ನಪ್ಪಿದ್ದು ಉತ್ತರ ಕನ್ನಡದ ಅಂಕೋಲದ ಹೊಸಕಂಬಿ ಬಳಿ ಘಟನೆ ನಡೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಏನಾಗಿದ್ದು, ಎಷ್ಟೊತ್ತಿಗಾಗಿರೋದು? ಇದು ನಮಿತಾ, ಇದು ಚಾಲಕನ ನಿಯಂತ್ರಣ ತಪ್ಪಿ ನಡೆದಿರತಕ್ಕಂತ ಘಟನೆ. ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕರು ಪ್ರಯಾಣಿಸುತ್ತಿದ್ದಂತ ಕಾರು ಪಲ್ಟಿಯಾದಂತ ಪರಿಣಾಮವಾಗಿ ಶ್ರೀಪಾದ್ ನಾಯ್ಕರವರು ಗಂಭೀರವಾಗಿ ಗಾಯಗೊಂಡಿರತಕ್ಕಂಥದ್ದು. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಅವರ ಪತ್ನಿ ವಿಜಯ ನಾಯ್ಕರವರು ಚಿಕಿತ್ಸೆ ಫಲಕಾರಿಯಾಗಿದೆ, ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು. ಈಗಾಗಲೇ ಶ್ರೀಪಾದ್ ನಾಯ್ಕರನ್ನ ಅಂಕೋಲಾದಲ್ಲಿ ಪ್ರಥಮ ಚಿಕಿತ್ಸೆ ಮೂಲಕ ಈಗಾಗಲೇ ಗೋವಾಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಾಗಿಸಲಾಗಿರತಕ್ಕಂಥದ್ದು. ಇವರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಎನ್ನುವಂಥದ್ದು ಇಲ್ಲಿನ ವೈದ್ಯಾಧಿಕಾರಿ ಹೇಳಿರತಕ್ಕಂಥದ್ದು. ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಈಗಾಗಲೇ ಗೋವಾಕ್ಕೆ ಸಾಗಿಸಲಾಗಿರತಕ್ಕಂಥದ್ದು. ಇನ್ನು ಇಬ್ಬರು ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ರು. ಇಬ್ಬರಿಗೂ ಗಂಭೀರವಾದಂತಹ ಗಾಯವಾಗಿರತಕ್ಕಂಥದ್ದು. ಅವರಿಗೂ ಕೂಡ ಗೋವಾವನ್ನು ಸಾಗಿಸಲಾಗಿದೆ. ನಮಿತಾ, ಓಕೆ, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ.
ಇದೇ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.